ಹಾಯ್ ಫ್ರೆಂಡ್ಸ್ ತಂಗಡಿ ಸ್ವಾಗತ. ಫ್ರೆಂಡ್ಸನ್ನು ಇವತ್ತಿನ ಹಿಡಿದಲ್ಲಿ ಏನು ತಿಳ್ಕೊಳ್ಳೋರು ಫ್ರೆಂಡ್ಸ್, ಒಂದು ಅವಿ ಪ್ಲೇಯರ್ ಅನ್ನೋದು ಯಾವ ರೀತಿ ನಾವು ಎಲ್ಲ ಸೆಟ್ಟಿಂಗ್ಸ್ಗಳು ಯಾವ ರೀತಿ ನಾವು ಯಾವ್ಯಾವ ಸೆಟ್ಟಿಂಗ್ಸ್ ಏನೇನು ವರ್ಕ್ ಮಾಡ್ತಾವೆ ಅಂತ ನಾನು ಇವತ್ತಿನ ಹಿಡಿದಲ್ಲಿ ಬಂದು ಫುಲ್ ನೀಟಾಗಿ ಕಂಪ್ಲೀಟಾಗಿ ಸ್ಟೆಪ್ ವೈಸ್ ಎಲ್ಲ ತಿಳಿಸ್ಕೊಡೋಕ್ಕೆ ಬಂದೇನೆ ಇವತ್ತಿನ ಹಿಡಿದಲ್ಲಿ. ಗೊತ್ತಿಲ್ಲ ಈಗ ನನಗೆ ಪ್ರಶ್ನೆಗಳು ಬಂದದ್ದು ಅಂದರೆ ಯಾವ ರೀತಿ ಬಂದಿದ್ದಾರೆ ಕೆಲವು ಹುಡುಗರ ಕಡೆಯಿಂದ, ಬ್ರೋ ನಾನು ಟ್ಯಾಂಪ್ಲೇಟ್ಸ್ಗಳು ಹಾಕ್ತೀನಿ ಬಟ್ ಅವಿ ಪ್ಲೇಯರ್ಗೆ, ಆದರೆ ಬಟ್ ಆ ಅವಿ ಪ್ಲೇಯರ್ದಲ್ಲಿ ಬರ್ತಾ ಇಲ್ಲ ಅವು. ಈ ರೀತಿ ನಮ್ಮ ಪ್ರಶ್ನೆಗಳು ಬಂದಿತ್ತು. ಅವು ಯಾಕೆ ಬರ್ತಾಯಿಲ್ಲ, ಯಾವ ರೀತಿ ನಾವು ಹಾಕ್ಕೊಳ್ಬೇಕು, ಯಾವ ರೀತಿ ನಾವು ಏನು ಇರ್ತೈತಿ ಅಥವಾ ಆ ಸೆಟ್ಟಿಂಗ್ಸ್ಗಳು ಎಲ್ಲ ಆನ್ ಮಾಡ್ಕೊಳ್ಬೇಕು, ಏನೇನು ಮಾಡ್ಕೊಳ್ಬೇಕು, ನನಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಪ್ರೇಟಾಗಿ ವಿಡಿಯೋ ಎದಕ್ಕೆ ಮಾಡ್ತೇನೆ ಅಂದರೆ ಪೂರಾ ಸ್ಲೋದಲ್ಲಿ ಅಂದರೆ 2 ಸಲ ಟಿಪ್ಸ್ ನಾನು ಹೇಳಿಕೊಟ್ಬಿಟ್ಟು ನಾನು ಸ್ಟೆಪ್ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು. ಯಾವುದೇ ಥರ ಅಂತ ಬರೋಬ್ಬರ ಹೇಳ್ಕೊಡಂಗಿಲ್ಲ ನಾನು ಇವತ್ತಿನ ವಿಡಿಯೋ ಸಪ್ರೇಟಾಗಿ. ಅಂದರೆ ಇದೇ ಒಂದು 10 ನಿಮಿಷ ಆಗಲಿ ಪರವಾಗಿಲ್ಲ, ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ಅದು ನೀಟಾಗಿ ಅವಿಪ್ಲರ್ ಅನ್ನೋದು ಯಾವ ರೀತಿ ನಾವು ವರ್ಕ್ ಮಾಡ್ಕೊಳ್ಬೇಕು ಅನ್ನೋದು ನೀಟಾಗಿ ಎಲ್ಲ ಗೊತ್ತಾಗಬೇಕು ನಿಮ್ಗೆ. ಅದಕ್ಕೋಸ್ಕರ ಹೇಳ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್. ಈ ವಿಡಿಯೋ ನೋಡ್ಕೊಂಡು ವಿಡಿಯೋ ಇಲ್ಲ ಅಂದ್ರೆ ನಮಗೆ ಇಂಟ್ರೆಸ್ಟ್ ಬರ್ತದೆ, ನಮಗೆ ಚೆನ್ನಾಗಿ ಅನಿಸ್ತಾ ಒಂದು ಲೈಕ್ ಮಾಡ್ಕೊಳ್ಳಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿಕೊಂಡು ಆ ನಂತರ ಬಂದು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ ಬನ್ನಿ ಫ್ರೆಂಡ್ಸ ನೋಡೋಣ ಯಾವ ರೀತಿ ನಾವು ಅವಿ ಪ್ಲೇಯರ್ ಅನ್ನೋದು ಓಪನ್ ಮಾಡ್ಕೊಳ್ಬೇಕಾಗ್ತೈತಿ. ಅವಿ ಪ್ಲೇಯರ್ ಅನ್ನೋದು ಎಲ್ಲಿ ಸಿಗ್ತೈತಿ, ಯಾವ ರೀತಿ ತೊಗೊಳ್ಬೇಕು ಏನಂತ ನಾನು ಇವತ್ತಿನ ವಿಡಿಯೋದಲ್ಲಿ ಅಂತ ತಿಳಿಸೋಕ್ಕೋಸ್ಕರ ನಾನು ಎಲ್ಲ ಮಾಡ್ತಿಲ್ಲ. ಅದಕ್ಕೋಸ್ಕರ ಬಂದು ನೋಡೋಣ. ಪರ್ಸು ನಾನು ಡಿ ಪಿ ಅವಿ ಪ್ಲೇಯರ್ ಅನ್ನೋದು ನಾನು ಟೆಲಿಗ್ರಾಮಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ಗೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಜಾಯ್ನ್ ಆಗಬೇಕಲ್ಲ ನಾನು ತಿಳಿಸ್ಕೊಡ್ತೀನಿ. ಬಟ್ ನೋಡ್ಕೊಳ್ಳಿ ಯಾವ ರೀತಿ ಸೆಟ್ಟಿಂಗ್ಸ್ಗಳು ನೋಡ್ಕೊಳ್ಳಿ. ಆ ನಂತರ ಒಂದು ಮುಂದೆ ನೋಡೋಣ. ನೀವು ಅಲ್ಲಿಂದ ಹೋಗಿ ಆಯ್ಕೆ ತೋರಿಸ್ತೀನಿ, ಪರವಾಗಿಲ್ಲ, ಚಾನಲ್ದಿಂದ ಹೋಗಿ ಆಯ್ಕೆ ತೋರಿಸ್ತೀನಿ. ಇಲ್ಲಿ ಪರ್ಸನಲ್ ಡಿ ಪಿ ಆ್ಯಪ್ ಐತೆ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ನಿನ್ನೆ ಒಂದು ವಿಡಿಯೋ ಹಾಕಿದಲ್ಲಿ ಅದು ವಿಡಿಯೋದನ್ನು ಟ್ಯಾಂಪ್ಲೇಟ್ ಐತಿ. ಆ ವಿಡಿಯೋ ಟ್ಯಾಂಪ್ಲೇಟ್ ಇದ್ದರೆ ನೀವು ಯಾವ ರೀತಿ ಟ್ಯಾಂಪ್ಲೇಟ್ ಅನ್ನೋದು ವರ್ಕ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತೈತಿ. ಕೆಲವು ಜನಕ್ಕೆ ಗೊತ್ತೈತಿ, ಕೆಲವು ಜನಕ್ಕೆ ಗೊತ್ತಿಲ್ಲ. ನಾನು ಮುಂದೆ ಹೇಳ್ಕೊಡೋಣ. ಇದು ಟ್ಯಾಂಪ್ಲೇಟು ಯಾವ್ಯಾವ ಏನೇನು ವರ್ಕ್ ಮಾಡ್ತೈತೆ ಅಂದ್ರೆ, ಪ್ಲೀಸ್ ಟ್ಯಾಂಪ್ಲೇಟ್ ಅಂದರೆ ಆ್ಯಪ್ ಏನೇನು ವರ್ಕ್ ಮಾಡ್ತೈತೆ ನಿಮ್ಮ ಟ್ಯಾಂಪ್ಲೇಟ್ಸ್ಗಳು ಅಂದ್ರೆ ಯಾವ ರೀತಿ ತೊಗೊಳ್ಬೇಕು, ಯಾವ ರೀತಿ ಹಾಕಬೇಕು ಅನ್ನೋದು ಗೊತ್ತಿರೋಲ್ಲ. ನಾವು ಹಾಕಿ ಟ್ಯಾಂಪ್ಲೇಟ್ಸ್ ಎಲ್ಲ ಇಲ್ಲೇ ಇರ್ತದೆ ಫ್ರೆಂಡ್ಸ. ನೋಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟ್ ನೋಡ್ಕೊಳ್ಳಿ. ಈ ಬಲಗಡೆ ಸೈಡ್ ತಾರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ತಾರ ಮೇಲೂ ಪೆನ್ಸಿಲ್ ಐಕನ್ನು ಚೌಕ್ ಬಾಕ್ಸ್ ಒಂದು ಡೌನ್ಲೋಡ್ ಎಕ್ಸ್ಪೋರ್ಟ್ ಮಾಡೋದು ಬಾಕ್ಸ್ ಒಂದು ಐತೆ ಫ್ರೆಂಡ್ಸ್. ಇದ್ದೆ ಎಕ್ಸ್ಪೋರ್ಟ್ ಮಾಡೋದು ಬಂತು. ಈ ಪೆನ್ಸಿಲ್ ಐಕನ್ ಬಾಜುಕ ಚೌಕ್ ಬಾಕ್ಸ್ ಐತಿಲ್ಲ, ಚೌಕ್ ಬಾಕ್ಸ್ಗಳು ನಾವು ಹಾಕಿ ಟ್ಯಾಂಪ್ಲೇಟ್ಸ್ಗಳು ಅಷ್ಟು ಒಳಗಡೆ ಇವು ಕಲರ್ ಏನು ಕಾಣತ್ತಲ್ಲ ಫ್ರೆಂಡ್ಸ್. ಜಸ್ಟ್ ಇವು ಕಲರ್ಗಳು ಗಾಲಿ ಕಲರ್ಗಳು ಎಲ್ಲ ಕಾಣತ್ತಲ್ಲ, ಇವು ಕಂಪನಿ ಟ್ಯಾಂಪ್ಲೇಟ್ ಅದಂತ ಇರ್ತಾವೆ ಫ್ರೆಂಡ್ಸ್. 1 2 3 4 5 10 20 18 ಟ್ಯಾಂಪ್ಲೇಟ್ ಕಂಪ್ನಿ ಇರ್ತಾವೆ ಫ್ರೆಂಡ್ಸ್. ಗೊತ್ತಿತ್ತಲ್ಲ, 18 ಟ್ಯಾಂಪ್ಲೇಟ್ ಕಂಪ್ನಿ ಇರ್ತಾವೆಲ್ಲ ನಾನು ಹಾಕಿದ್ದು. ಇವು ಕಂಪ್ನಿವೆಲ್ಲ ಇವೆ, ಜಸ್ಟ್ ಇವೆಲ್ಲ ಕಂಪ್ನಿವನ್ನ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವೆಲ್ಲ ಕಂಪ್ನಿವನ್ನ ಇವು 18 ಟ್ಯಾಂಪ್ಲೇಟ್ ಎಲ್ಲ ಕಂಪ್ನಿ ಇರ್ತಾವೆ. ನಮಗೇನು ನಾವು ಹಾಕಿದಂಥ ಇವೆಲ್ಲ ಟ್ಯಾಂಪ್ಲೇಟ್ ಫ್ರೆಂಡ್ಸ್. ನಿಮಗೆ ಹೇಳ್ಕೊಡು ನಾವು ಹೊರಡ್ತಾವೆ ಬಟ್ ನಾನು ಹೇಳ್ಕೊಟ್ಟಿಲ್ಲ. ಹೇಳ್ಕೊಡ್ತೀನಿ ಸದ್ಯದಾಗ. ಅಂದ್ರೆ ಕಂಟಿನ್ಯೂ ವೀಡಿಯೋಸ್ಗಳು ಆಗಲೇಬೇಕಲ್ಲ, ಅದಕ್ಕೋಸ್ಕರ ನಾನು ಎಟ್ಟ ಪರವಾಗಿಲ್ಲ ಅಂದರೂ ನನಗೆ ಕಷ್ಟ ಅಂತಂದು ಕಂಪ್ಲೀಟಾಗಿ ಈ ತಿಂಗಳ ಪ್ರತಿಯೊಂದು ದಿನ ವಿಡಿಯೋ ಹಾಕಲೇಬೇಕು. ಅದಕ್ಕೋಸ್ಕರ ವಿಡಿಯೋ ಹಾಕ್ಲತ್ತೀನಿ, ಕಂಪ್ಲೀಟಾಗಿ ತಿಳಿಸ್ಕೊಡತ್ತೀನಿ. ಅದಕ್ಕೋಸ್ಕರ ಇವೇನು ಕಂಪ್ನಿ ಟ್ಯಾಂಪ್ಲೇಟ್ಗಳು ಏನಲ್ಲ, ಕಂಪ್ನಿ ಟ್ಯಾಂಪ್ಲೇಟ್ಗಳು ನಾವು ರಿಮೂವ್ ಮಾಡೋಕೆ ಆಪ್ಷನ್ಸ್ ಇಲ್ಲ. ಗೊತ್ತಿಲ್ಲ, ಕಂಪ್ಲೀಟ್ ಟ್ಯಾಂಪ್ಲೇಟ್ಗಳು ಏನು ರಿಮೂವ್ ಮಾಡೋಕೆ ಆಪ್ಷನ್ಸ್ ಇಲ್ಲ. ಇದನ್ನು ಏನು ಮಾಡ್ಕೊಳ್ಳೋಣ, ಇವೆಲ್ಲದಲ್ಲ ಇವನ್ನೆಲ್ಲ ಯಾವ ರೀತಿ ನಾವು ರಿಮೂವ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಗೊತ್ತಾಯ್ತಲ್ಲ, ಟ್ಯಾಂಪ್ಲೇಟ್ಗಳು ನಾನು ಟೆಲಿಗ್ರಾಮ್ ಹತ್ರ ಹಾಕೊಳ್ಬೇಕಾಗೈತೆ. ಟೆಲಿಗ್ರಾಮ್ಗೆ ಯಾವ ರೀತಿ ಹಾಕೋಬೇಕಂತ ತಿಳಿಸ್ಕೊಡೋಣ. ಈಗ ಏನು ಮಾಡ್ಕೊಳ್ಳಿ, ಎಡಗಡೆ ಸೈಡ್ 3 ಗೆರಿಗೆ ಅದ ನೋಡ್ಕೊಳ್ಳಿ. ಈ ಗೆರಿಗೆ ಒಳಗೆ ಹೋಗ್ಕೊಂಡು ಈ ಗೆರಿಗೆ ಒಳಗೆ ಹೋಗಿ ನಾವು ಏನು ಇದ್ರೊಳಗೆ ಸೆಟ್ಟಿಂಗ್ಸ್ ತಪ್ಪಿಸೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಏನೂ ಇಲ್ಲ. ಮೊಬೈಲ್ಗೆ ಯಾವ ರೀತಿ ಬರ್ತೈತಿಲ್ಲ ಆ ರೀತಿ ಮೊಬೈಲ್ಗೂ ಇದಂದರೆ ಚಿಕ್ಕ ಆ್ಯಪ್ ಅಪ್ಲಿಕೇಶನ್ ಒಂದು ATM ಮಾಡೋದು ಚಿಕ್ಕ ಅಪ್ಲಿಕೇಶನ್. ಇದು ಎಲ್ಲ ಫೋನಲ್ಲಿ ಪ್ರತಿಯೊಂದು ಫೋನಲ್ಲಿ ವರ್ಕ್ ಮಾಡ್ತೈತೆ ಫ್ರೆಂಡ್ಸ್. ಗೊತ್ತಾಯ್ತಲ್ಲ, ಈಗಿನ 5G ಫೋನ್ನಲ್ಲಿ ಆಲ್ಮೋಸ್ಟು ವರ್ಕ್ ಮಾಡ್ತೈತಿ, ಬಟ್ ಹೆವಿ ದೊಡ್ಡ ಫೋನಲ್ಲಿ ಏನು ಮಾಡ್ತೈತಿ ಗೊತ್ತಿಲ್ಲ. ನಾನು ಇಲ್ಲಿ ನಾರ್ಮಲ್ ಏನು ಆಂಡ್ರಾಯ್ಡ್ ಮೊಬೈಲ್ದಾಗ ಯೂಸ್ ಮಾಡ್ತೀವಿ. ಬಟ್ ಒಟ್ಟರೆ ಒಬ್ಬರಿಗೂ ಪ್ರಾಬ್ಲಮ್ಸು ಏನು ಅನಿಸಿಲ್ಲ, ಯಾವ ಕಂಪ್ಲೇಂಟು ಬಂದಿಲ್ಲ ನನಗೆ. ಬಟ್ ನೋಡ್ಕೊಳ್ಳೋಣ ಯಾವ ರೀತಿ ಏನೇನು ವರ್ಕ್ ಮಾಡ್ತೈತೆ. ಫಸ್ಟ್ನೇದು ಇದು ಬಂದುಬಿಟ್ಟು ನಮ್ಮ ಸಾಂಗು ಹಾಕಲಿಕ್ಕೆ ಫಸ್ಟ್ನೇದು ನಿಜ. ಇಲ್ಲಿ ಎಡಗಡೆ ಸರ್ ತಾರೆ ಮೇಲ್ಗಡೆ 3 ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇದು ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಂಗ್ ಹಾಕೋದು. 2ನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಮ್ಗೆ ಸಾಂಗು ಸ್ಟೆಪ್ ಹಾಕೋದು ಫ್ರೆಂಡ್ಸ್. ಆನಂತರ ನಮ್ಗೆ ಏನಾಕೈತಿ, ಇನ್ನೂ ಒಂದು ಏನು ಅಂತಂದ್ರೆ ವೈಜುಲೈಸರ್ಸ್ ಅಂದರೆ ಏನು ಫ್ರೆಂಡ್ಸ, ನಮಗೆ ವೈಜುಲೈಸರ್ಸ್ ಡೈರೆಕ್ಟ್ ಓಪನ್ ಇದಕ್ಕೆ ಡಿಸ್ಪ್ಲೇಗೆ ಬಂತದು. ಅದ್ರ ಮೇಲೆ ಕ್ಲಿಕ್ ಮಾಡಂತಲೇ. ಆನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೈಮಿಂಗ್ ಸ್ಟಾಪ್ ಟೈಮರ್ ಅಂತೇಳಿ ಐತಿ ಫ್ರೆಂಡ್ಸ. ಇದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಏನು ಅದು ಬೇಡ. ಲಾಕು ಐತಿ ಫ್ರೆಂಡ್ಸ, ಲಾಕು ಬೇಡ, ಏನೂ ಬೇಡ, ನಮಗೇನು ಮಾಡೋದು ಬೇಕಿಲ್ಲ. ಸೊ ವಾಲ್ಯೂಮ್ ಅಂದ್ರೆ ನಮ್ಗೆ ಜಸ್ಟು ನಾವು BS ತಕ್ಕಂಗೆ ಅಷ್ಟು ಬಿಡಿತಾರೆ. ಈ ರೀತಿ ನಮಗೆಲ್ಲ ವಾಲ್ಯೂಮ್ ಮಾಡ್ಕೊಳಕ್ಕೆ ಬರ್ತೈತಿ. ಇದನ್ನು ಇಟ್ಕೊಂಡ್ರೆ ನಮಗೆ ಸಾಂಗ್ ತಕ್ಕಂಗೆ ಪ್ರತಿಯೊಂದು ಸಾಂಗಿಗೆ ಅಡ್ಜಸ್ಟ್ ಆಕೈತಿ. ಈಗ ನೀವು ಸಾಂಗ್ ತೆಗೆದು ಹಾಕಿರ ಅದೊಂದು ಸಾಂಗ್ ಎಷ್ಟೇ ಇರೋಂಗಿಲ್ಲ, ಇದ್ದಾಗ ಕಂಟಿನ್ಯೂ ಇರ್ತೈತಿ, ಅದೇನು ಬೇಡ ಪ್ರಾಬ್ಲಮ್ಸು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೆಲ್ಲ ಸೆಟ್ಟಿಂಗ್ಸ್ ತಗೊಂಡು ಫ್ರೆಂಡ್ಸ್. ಡಿಸೇಬಲ್ ಆ್ಯಡ್ಸು ಲೋಗೋ, ಇದನ್ನು ಲೋಗೋ ಇಟ್ಕೊಂಡ್ರೆ ಹ್ಯಾಡ್ ಆಕೈತಿ ಫ್ರೆಂಡ್ಸ್. ಲೋಗೋ ಒಂದು ಸ್ಕ್ರೀನ್ ಅದೇನು ಇದರಲ್ಲಿ ಅಂದ್ರೆ ಪ್ಲೇಸ್ಟೋರ್ ತೊಗೊಂಡಂಥ ಅಪ್ಲಿಕೇಶನ್ ಇದ್ರೆ ಹ್ಯಾಡ್ ಆಕೈತಿ. ಬಟ್ ಅದು ಏನಾಕೈತಿ, ಅಮೌಂಟ್ ಬೇಡ್ತೈತಿ, ಅದಕ್ಕೋಸ್ಕರ ಅದು ಬೇಡ. ಮತ್ತು ವಿಡಿಯೋ ವೈಜುಲೈಸರ್ಸು ಎಲ್ಲ ನಮಗೆಲ್ಲ ಟೈಮಿಂಗ್ಸು ಎಲ್ಲ ನಾವು ಫ್ರೆಂಡ್ಸ್ ಇಲ್ಲಿ ಇಟ್ಟಿದ್ದವು. ಇದ್ರೊಳಗೆ ನಾವು ಏನು ತೋರ್ಸಾತೀನಿ, ಇದ್ರೊಳಗೆ ನಮಗೇನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ತೋರ್ಸಾತೀನಿ. ಈ ರೀತಿ ಎಲ್ಲ ಸೆಟ್ಟಿಂಗ್ಸ್ ಇರ್ತಾವೆ ಫ್ರೆಂಡ್ಸ.
ನಿಮ್ಗೆ ಏನಾದ್ರು ಸೆಟ್ಟಿಂಗ್ಸ್ ತಪ್ಪಿರೋ ಫ್ರೆಂಡ್ಸ ನೀವೇನು ಆ್ಯಪ್ಗಳು ಡಿಲ್ಟ್ ಹೊಡಿ ಅವಶ್ಯಕತೆ ಇಲ್ಲ ಇದ್ರೊಳಗೆ ಅಂಜಿ ಇದನ್ನು ಡಿಲ್ಟ್ ಹೊಡೆದು ಮತ್ತೊಂದು ತಕ್ಕೊಂಡ್ಬಿಡು ಅಂತ ಅದೇನು 7 MB ಇದ್ದರು ಅದೇನು ತಲೆ ಕೆಡ್ಸೋಕೆ ಹೋಗ್ಬಿಡಿ ತಕ್ಕೋದು ನಡೀತೈತಿ ಬಿಟ್ಟು ನಡೀತೈತಿ ಇಲ್ಲೇ ನೋಡ್ಕೊಳ್ಳಿ ಫ್ರೆಂಡ್ಸ್ ರಿಸೆಟ್ ಟು ಡಿಫಾಲ್ಟ್ ಐತೈತಿ ಫ್ರೆಂಡ್ಸ್ ರಿಸೆಟ್ ಆಲ್ ಸೇವ್ಡ್ ಸೆಟ್ಟಿಂಗ್ಸ್ ಐತೈತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ತೋರ್ಸತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ರಿಸೆಟ್ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ರಿಸೆಟ್ ಆಗಿಬಿಡ್ತೈತಿ ಸೆಟ್ಟಿಂಗ್ಸ್ ಆಟೋಮೆಟಿಕ್ ಮತ್ತೆ ಬರಬರಕೈತಿ ಫ್ರೆಂಡ್ಸ್ ಏನಿಲ್ಲ ಕಿರಿಕಿರಿ ಈ ಥರದ ಕೆಲಸ ಮುಗಿತು ಆನಂತರ ನಾವು ಸಾಂಗ್ ಪ್ಲೇ ಮಾಡ್ಕೋತೀವಿ ಸಾಂಗ್ ಪ್ಲೇ ಮಾಡಿಕೊಂಡು ಅದು ಸಾಂಗ್ ಅನ್ನೋದು ನಮ್ಮ ಎಡಿಟಿಂಗ್ ಮುಗಿತಿರ್ಕ ರಿಪೀಟ್ ಒಂದೇ ಹತ್ತಬೇಕಲ್ಲ ಒಂದೇ ಹತ್ಲಿಕ್ಕಂದ್ರೆ ಏನಕ್ಕೈತಿ ಎಡಿಟಿಂಗ್ ಚೆನ್ನಾಗಿಲ್ಲ ನಾವು ಸಾಂಗ್ ಮಾಡೋದೇ ಎಡಿಟಿಂಗ್ ಬೇರೆ ಇರ್ತೈತಿ ಸಾಂಗ್ ಹತ್ತೋದೇ ಬೇರೆ ಆತಂದ್ರೆ ಆ ಬೇಸ್ ತಗೊಂಡು ನಮ್ಮ ಸೆಟ್ಟಿಂಗ್ಸ್ ಕುಂದಿರೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕು ಈ ಸಾಂಗ್ ಅನ್ನೋದು ಪ್ಲೇ ಮಾಡ್ತೀವಿ ನಾವು ಈ ರೀತಿ ಸಾಂಗ್ ಪ್ಲೇ ಮಾಡ್ತೀವಿ ಸಾಂಗ್ ಪ್ಲೇ ಮಾಡ್ಕೊಂಡು ಸಾಂಗ್ ಯಾವ ರೀತಿ ನಾವು ತೊಗೊಳ್ಬೇಕಂದ್ರೆ ನನ್ನ ಟೆಪ್ಸ್ ಇದು ಯಾಕೆ ನಾನು ಇಷ್ಟು ಸ್ಲೋ ಐತೆ ಅನ್ಸತ್ತೀನಿ ಅಂದ್ರೆ ನಿಮ್ಮೆಲ್ಲ ಗೊತ್ತಾಗಬೇಕು ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಬೇಕಾಕೈತಿ ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಲೈಬ್ರಿಗೆ ಹೋಗ್ತೀನಿ ಅಂದರೆ 2 ಸಾರಿ ತಾರ ಮೇಲ್ಗಡೆ ಗೆರೆ ಮಾಡ್ಕೊಂಡು 2 ಸಾರಿ ತಾರ ಮೇಲೆ 3 ಗೆರೆಗೆ ಅದು ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೈಬ್ರರಿ ಅನ್ನೋದೈತಿ ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬರ್ತೈತಿ ಇದನ್ನಾದರೂ ಏನು ಮಾಡ್ಕೋಬೇಕು ನಾವು ಈ ರೀತಿ ಸರಿಸಲೇಬೇಕಾಕೈತಿ ಗೊತ್ತಾಯ್ತಲ್ಲ ಈ ರೀತಿ ಬಲ್ಗಡೆ ಸೈಡ್ ಸ್ಕ್ರೀನ್ ಮೇಲೆ ಜಕ್ಕೊಂಡು ಬರಲೇಬೇಕಾಕೈತಿ ಅದಕ್ಕೆ ನಾವು ಏನು ಮಾಡ್ಕೋಬೇಕು ಈ ರೀತಿ ನಾನು ಏನು ಮಾಡ್ತೀನಿ ಹೊಳಿ ಬ್ಯಾಕ್ ಬರ್ತೀನಿ ನೋಡ್ಕೊಳ್ಳಿ ಈ ರೀತಿ ಬಂತು ಈ ರೀತಿ ಬಂದ್ರೆ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೋದು ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಈ ರೀತಿ ಬಲ್ಗಡೆ ಸರಿ ಜಕ್ಕೊಳ್ಬೇಕು ಬಲ್ಗಡೆ ಸರಿ ಜಕ್ಕೊಂಡು ಆನಂತರ ಇನ್ನೊಂದು ಸಲ ಜಕ್ಕೋದು ಈ ರೀತಿ ಲೈಬ್ರರಿ ಆಡೋಕೆ ತಕ್ಕ ಜಕ್ಕೋದು ಒಂದೊಂದ್ಸಲ 3 ಸಲ ತೊಗೋತೈತಿ ಒಂದೊಂದ್ಸಲ 2 ಸಲ ತೊಗೋತೈತಿ ಅವಾಗ ಏನು ಮಾಡ್ಕೊಳ್ಬೇಕು ಈ ಫಸ್ಟ್ನೇದು ಬಿಟ್ಟು 2ನೇದು ಕ್ಲಿಕ್ ಮಾಡ್ರೆ ಟೈಮಿಂಗ್ ನನ್ನ ಸಾಂಗ್ ಸದ್ಯದಾಗ ಟೈಮಿಂಗ್ಗೆ ಒಂದು 28 ದಿನ ತೊಗೋತಿತ್ತು ಎಷ್ಟು ತೊಗೋತೈತಿ ಗೊತ್ತಿಲ್ಲ ಇಟ್ಟ ತೊಗೋತೈತಿ ಟೈಮಿಂಗ್ ನನ್ನ ಸಾಂಗ್ ಒಟ್ಟು ಬರ್ತಾವೆ ಫ್ರೆಂಡ್ಸ ಈ ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತು ಅವೈಲೇಬಲ್ಸ್ ಏನದು ಗೆ ಅಂತಲೇ ಫ್ರೆಂಡ್ಸ್ ಇದು ಅವೈಲೇಬಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಅಂದ್ರೆ ನಾನು ಎಲ್ಲ ಅಂದ್ರೆ ನಮ್ಮ ಸ್ಟೋರೇಜ್ದಾಗ ಎಷ್ಟು ಫೈಲ್ಸ್ ಇರ್ತಾವೆ ಎಷ್ಟು ಸಾಂಗ್ ಇರ್ತಾವೆ ಎಲ್ಲ ಡೀಟೇಲ್ಸ್ ಆಗಿ ತೋರಿಸ್ತೈತಿ ಇಲ್ಲಿ ಇದ್ರೊಳಗೂ ನಾವು ಯಾವ ಫೈಲ್ ಅದ ಅಂತ ಹೋಗಿ ದಂಡ ತೊಗೋಬೋದು ವಿಡಿಯೋ ಟು MP3 ಮಾಡಿ ಸಾಂಗ್ ಐತೋ ಏನೋ ಮ್ಯೂಸಿಕ್ ಸಾಂಗ್ ಐತೋ ನಾವು ಕಾಲ್ ರೆಕಾರ್ಡಿಂಗ್ ಐತೋ ಮತ್ತು ಡೌನ್ಲೋಡ್ ಮಾಡಿದಂಥ ಅವು ಮತ್ತು ಟೆಲಿಗ್ರಾಮಿಂದ ತಗೊಂಡು ಎಲ್ಲ ಡೀಟೇಲ್ಸ್ ಇಟ್ಟು ತೋರಿಸ್ತೈತಿ ಫ್ರೆಂಡ್ಸ್ ವಾಟ್ಸಪ್ ಇದ್ರೆ ವಾಟ್ಸಪ್ ತೋರಿಸ್ತೈತಿ ಎಲ್ಲ ತೋರಿಸ್ತೈತಿ ಈ ರೀತಿ ನಮ್ಗೆ ಯಾವ ಫೈಲಾಗ ಬೇಕೋ ಆ ಫೈಲಾಗ ಹೋಗಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲೇ ನಾವು ಒಯ್ತು ಹಿಡ್ಕೊಂಡು ಹೋಗಿ ಪ್ಲೇಸ್ ಹಾಕಿದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನೂ ಇಲ್ಲ ಜಸ್ಟ್ ಸಾಂಗ್ ಮೇಲೆ ಕ್ಲಿಕ್ ಮಾಡೋದು ಅಷ್ಟು ಅವಶ್ಯಕತೆ ಈ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಂಥ ತಗಡೆ ಬಲಗಡೆ ಸರ್ ನೋಡ್ಕೊಳ್ಳಿ ತಗಡೆ ಒಂದು ಪ್ಲೇ ಮಾಡೋದು ಆಫ್ ಮಾಡೋದು ಸಾಂಗ್ ಬಂದ್ ಮಾಡೋದು ಚಾಲು ಮಾಡೋದು ಐತ್ಲೆ ಅದ್ರ ಬಾಜುಕನ್ನ ನಾವು 3 ಗೆರೆ ಐತಿ ಫ್ರೆಂಡ್ಸ್ 3 ಟಿಕ್ಕಿ ಪ್ರೀಜ 3 ಟಿಕ್ಕಿ ತಾರ ಮೂಲಿಗೆ ಬಲಗಡೆ ಸರ್ ತಗಡೆ ಮೂಲಿಗೆ ಒಂದು 3 ಟಿಕ್ಕಿ ಇದಾವೆ ಅಲ್ಲಿ ಆಪ್ಷನ್ ಬರೋದು ಹೋಗೋದು ಮಾಡೋದು ಆಯ್ತು ನೋಡ್ಕೊಳ್ಳಿ ತಗಡೆ 3 ಟಿಕ್ಕಿ ಮೇಲೆ ಕ್ಲಿಕ್ ಮಾಡ್ರೆ ಈ ರೀತಿ ಆಪ್ಷನ್ಸ್ ಬರ್ತೈತಿ ಫಸ್ಟ್ನೇ ಸಾಲಿನಾಗ 3 ಅದಾವು 2ನೇ ಸಾಲಿನಾಗ 3 ಅದಾವು ಇದ್ರೊಳಗೆ ಸಾಂಗ್ ರಿಪೀಟ್ ಹತ್ಬೇಕಾದ್ರೆ ರಿಪೀಟ್ ಅನ್ನೋದು ಆಪ್ಷನ್ ಫಸ್ಟ್ನೇ ಸಾಲಿನಾಗ ಲಾಸ್ಟ್ನೇದು ಏನಾಯ್ತಲ್ಲ ಫಸ್ಟ್ನೇ ಸಾಲಿನಾಗ ನಾನು ನೀಲಿ ಕಲರ್ ಆಗೋದು ಬಿಳಿ ಕಲರ್ ಆಗೋದು ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಬಿಳಿ ಕಲರ್ ಇರ್ತೈತಿ ಈ ಕಡೆ ನೀಲಿ ಕಲರ್ ಮಾಡ್ಕೊಂಡ್ಬಿಟ್ರೆ ಒಂದು ಸಲ ಮಾಡಿಬಿಟ್ರೆ ಫೈನಲ್ ಆ ಆ್ಯಪ್ ಡಿಲೀಟ್ ಆಗೋ ತನಕ ಆಟೋಮೆಟಿಕ್ ಸೆಟ್ಟಿಂಗ್ಸ್ ಇದ್ದೇ ಇರ್ತೈತಿ ಯಾವುದೇ ಥರದ್ದು ಏನೋ ಸಮಸ್ಯೆ ಇರೋಂಗಿಲ್ಲ ಅದು ಈ ರೀತಿ ನೀಲಿ ಆದ ಕೂಡ ಬಿಟ್ಟು ಆದ ಕೂಡ ಮತ್ತೆ ಸಾಂಗ್ ಪ್ಲೇ ಮಾಡ್ಕೊಂಡ್ಬಿಟ್ರೆ ಅದು ಹೊಳೆ ರಿಪೀಟ್ ಆಟೋಮೆಟಿಕ್ ಎಲ್ಲ ನಮಗೆ ಹತ್ತೈತಿ ಫ್ರೆಂಡ್ಸ್ ಈ ಸಾಂಗ್ ಮುಗಿತಲೋ ಹೊಳೆ ಅದು ಹತ್ತೈತಿ ನಮಗೆ ಯಾಕಂದ್ರೆ ಏಟಿಂಗ್ ಅದು ಒಂದೇ ಅಲ್ಲಿ ಬೇಕಾಗುತ್ತೆ ಅದಕ್ಕೋಸ್ಕರ ರಿಪೀಟ್ ಚೆನ್ನಾಗಿ ಅನಿಸ್ತೈತಿ ಮತ್ತು ಏನೋ ಒಂದು ಏನಾದ್ರು ಫ್ರೆಂಡ್ಸ್ ನಮಗೆ ಇದು ಒಂದು ಏನಿರ್ತೈತಿ ಈ ರೀತಿ ಸಾಂಗ್ಸ್ ಇರ್ತಾವೆ ಗೊತ್ತಾಯ್ತಿಲ್ಲ ಫ್ರೆಂಡ್ಸ್ ಸಾಂಗ್ ಅನ್ನೋದು ಇಟ್ಟು ದೊಡ್ಡ ಇರ್ತಾವೆ ನಮ್ಗೆ ಕನ್ಫ್ಯೂಸ್ ಇರ್ತೈತೆ ಫ್ರೆಂಡ್ಸ್ ಸಾಂಗ್ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ದೊಡ್ಡದಾವ ಸಾಂಗು ಈ ರೀತಿ ದೊಡ್ಡ ಸಾಂಗ್ ಅಂದ್ರೆ ನಮಗೆ ಏನಾಕೈತಿ ಇನ್ನೂ ಒಂದು ಏನಾದ್ರು ಫ್ರೆಂಡ್ಸ್ ನಾನು ಈ ಸದ್ಯ ಟೈಮಿಂಗ್ ನನ್ನ ಸಾಂಗ್ ಪ್ಲೀಸ್ ಇದನ್ನು ಹೇಳ್ಕೊಡ್ತೀನಿ ಮೊದಲು ಆನಂತರ ಅಂತ ಇಸ್ತೀನಿ ಇದು ನೋಡ್ಕೊಳ್ಳಿ ಇದನ್ನ ಯಾವ ರೀತಿ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಆ ಲೈಬ್ರರಿ ಅವೈಲೇಬಲ್ಸು ಡೌನ್ಲೋಡ್ ಇವೆಲ್ಲ ಬಂದವಲ್ಲ ಫ್ರೆಂಡ್ಸ್ ಮ್ಯಾಲೆ ಜಸ್ಟು ಇಲ್ಲಿ ಮ್ಯಾಲೆ ಅಟ್ಟು ಬಂದವು ಒಂದು ಗೆರೆ ಮಾಡಿ ತೋರಿಸಿದೆ ನಿಮ್ಗೆ ಆನಂತರ ಇಲ್ಲಿ ಗೆರೆಗೆ ಬಂದವ ನೋಡಿ ಸಾಂಗ್ ಮೇಲೆ ಜಸ್ಟ್ ಈ ಗೆರೆ ಏನು ಬಂದಲ್ಲ ಕರಿಕಲರು ಅದ್ರ ಬಾಜುಕು ಲಾಸ್ಟ್ ಯು ಅಂತ ಹೇಳಿ ತಿಳ್ಕೊಳ್ಳಿ ಯು ಅಂತ ಹೇಳೈತಿ VIEW ಅಂತ ಹೇಳಿ ಫ್ರೆಂಡ್ಸ್ ಅದ್ರ ಮೇಲೆ ಲಾಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮ್ಯಾಗ ಫ್ರೆಂಡ್ಸ್ ಇಲ್ಲಿ ಆಪ್ಷನ್ಸ್ ತೋರ್ಸತ್ತ ಬರೈತಿ ಇಲ್ಲಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೀಡಿಯಮ್ ಇಟ್ಟು ಬಂದ್ರೆ ಈ ರೀತಿ ಮೀಡಿಯಮ್ ಬರ್ತೈತಿ ಫ್ರೆಂಡ್ಸ್ ಟಿಕ್ ಮಾರ್ಕ್ ಇಟ್ಟು ನೋಡ್ಕೊಳ್ಳಿ ಟಿಕ್ ಮಾರ್ಕ್ ಇಟ್ಟ ಸಣ್ಣಕು ಪೂರ ಸ್ಮೆಲ್ ಪೂರ ಸಣ್ಣ ಇಟ್ಕೊಂಡ್ರೆ ಫಸ್ಟ್ನೇದು ಇಟ್ಕೊಂಡ್ರೆ ಪೂರ ಸಣ್ಣ ಆಗಿಬಿಡ್ತೈತೆ ಫ್ರೆಂಡ್ಸ್ ನನಗೆಲ್ಲ ಇವ ಸಣ್ಣದಾವು ಫ್ರೆಂಡ್ಸ್ ಗೊತ್ತೈತ್ಲ ನಾನು ಎಡಿಟಿಂಗ್ ಮಾಡೋದು ನೀವು ವಿಚಾರ ಮಾಡ್ತಿರ್ತೀರಿ ಅಣ್ಣನೂ ಎಲ್ಲ ಸಣ್ಣದವು ನಮ್ಮೆಲ್ಲ ಈ ರೀತಿ ದೊಡ್ಡದವು ನೀವು ವಿಚಾರ ಮಾಡ್ತಿರ್ತೀರಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮ್ಮ ಪೂರ ಇಟ್ಟು ದೊಡ್ಡ ಇರ್ತಾವೆ ಮೀಡಿಯಮ್ ಇಟ್ಕೊಂಡ್ರೆ ಇಟ್ಟು ಹಾಕವು ಆನಂತರ ಪೂರ ಸಣ್ಣ ಇಟ್ಕೊಂಡ್ರೆ ಪೂರ ಸ್ಮೆಲ್ ಆಕೈತಿ ಫ್ರೆಂಡ್ಸ್ ಸ್ಮೆಲ್ ಪೂರ ಆಯ್ತು ಮೀಡಿಯಮ್ ಆಯಿತು ಪೂರ ದೊಡ್ಡ ಹೋಗುತ್ತೆ ನಿಮ್ಗೆ ಇದು ಸೆಟ್ಟಿಂಗ್ಸ್ ಗೊತ್ತಾಯ್ತು ಮತ್ತು ಇನ್ನೂ ಒಂದೇನಂದ್ರೆ ನಾನು ಏನು ಮಾಡ್ತೀನಿ ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ಕೊಂಡು 2ನೇದ್ರ ಮೇಲೆ ಕ್ಲಿಕ್ ಮಾಡಿ ಟೈಮಿಂಗ್ ನನ್ನ ಸಾಂಗ್ ಒಟ್ಟು ಬರ್ತಾವೆ ಸದ್ಯ ಡೌನ್ಲೋಡ್ ಮಾಡಿದಂಥ ಸಾಂಗ್ ಇಲ್ಲೇ ಮೇಲೆ ಬರಬೇಕದು ಫಸ್ಟಿಗೆ ಬರಬೇಕದು ಮೇಲೆ ಡೌನ್ಲೋಡ್ ಮಾಡ್ಕೊಂಡು ಬಂದಂಥ ಸಾಂಗು ನಾವು ಎಲ್ಲರೂ ಯಾರ ಕಡೆ ಡೌನ್ಲೋಡ್ ಮಾಡ್ಕೊತೀವಿ ಅಂದ್ರೆ ನಾವು ಮಾಡಿದಾಗ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಫಸ್ಟಿಗೆ ಬರಬೇಕಿಲ್ಲ ಅದು ಫಸ್ಟಿಗೆ ಬಂದರೆ ಏನಾಕೈತಿ ಇಲ್ಲಿ ನೋಡ್ಕೊಳ್ಳಿ ಟೈಮಿಂಗ್ ನಾನು ಲಾಸ್ಟ್ನೇದು ಬಂದು ನಾವು ಸಾಂಗ್ ದೊಡ್ಡ ಸಣ್ಣ ಮಾಡ್ಕೊಂಡಿದ್ದು ನಾವು ಒಂದು ಸಾಂಗ್ಗಳು ಅದ್ರ ಬಾಜುಕಂದ್ರೆ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸದ್ಯ ಡೇಟ್ ಐತೆ ನೋಡ್ಕೊ ಫ್ರೆಂಡ್ಸ್ ಲಾಸ್ಟ್ನೇದು ಟಿಕ್ ಮಾರ್ಕ್ ಹಾಕಿದಿರ್ತೈತಿ ಈ ರೀತಿ ಇರ್ತೈತಿ ಫ್ರೆಂಡ್ಸ್ ಅದು ಈ ರೀತಿ ಲಾಸ್ಟ್ನೇ ಡೇಟ್ ಇಲ್ಲಿತ್ತಂದ್ರೆ ಏನಾಕೈತಿ ಡೇಟ್ ಇಲ್ಲಿತ್ತಂದ್ರೆ ಏನಾಕೈತಿ ಇಲ್ಲಿ ಲಾಸ್ಟ್ನೇ ಟಿಕ್ ಮಾರ್ಕ್ ಹಾಕಿದ್ರೆ ಸಾಂಗ್ಗಳು ಲಾಸ್ಟಿಗೆ ಬಾಕಿ ಚಲೋ ಮಾಡ್ತಾವೆ
ನಾವು ಡೌನ್ಲೋಡ್ ಮಾಡ್ಕೊಂತ ಸಾಂಗು ಲಾಸ್ಟಿಗೆ ಬರೋಕೆ ಚಲೋ ಮಾಡ್ತಾವೆ. ಲಾಸ್ಟ್ನೇ ಟಿಕ್ ಮಾರ್ಕ್ ತಕ್ಕೊಳ್ಳಿ. ತಕ್ಕೊಂಡು ಈ ಫಸ್ಟ್ನೇದು ಏನಿರ್ತೈತಿ ಈ ರೀತಿ ಇರ್ತೈತಿ. ಡಬಲ್ ಐತೆ ಇಲ್ಲಿ ಲಾಸ್ಟ್ನೇದು ಫಸ್ಟ್ನೇದು ಇಲ್ಲಿ ಇರ್ತೈತಿ. ಇಲ್ಲಾರ ಟೈಮಿಂಗ್ ಇಟ್ಕೊತೀವಿ ನಾವು. ಟೈಮಿಂಗ್ ಇಟ್ಕೊಂಡ್ರು ಇಲ್ಲಿ ಬಂತು ಅನ್ಕೊಳ್ಳಿ ಫ್ರೆಂಡ್ಸ್, ಅದು ನಾನು ಡೌನ್ಲೋಡ್ ಮಾಡ್ತಾ ಸಾಂಗ್ ಇಲ್ಲಿ ಬಂತದ. ಈ ರೀತಿ ನಮಗೆಲ್ಲ ಪ್ರಾಬ್ಲಮ್ಸ್ ಇರ್ತಾವೆ. ಅದಕ್ಕೋಸ್ಕರ ಏನು ಮಾಡ್ಕೊತೀನಿ, ಲಾಸ್ಟಿಗೆ ಬಂತು ಈ ರೀತಿ ಪ್ರಾಬ್ಲಮ್ ಇರ್ತವೆ. ಡೇಟು ಇಲ್ಲಿ ಫ್ರೆಂಡ್ಸ್, ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬಂತು. ಒಂದೊಂದ್ಸಲ ತಳಗ ಮೇಲೆ ಆಗಿರ್ತಾವೆ. ಬೇರೆ ಬೇರೆ ಅಕೌಂಟ್ ಹುಡುಕ್ಯಾರಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಡೇಟ್ ಎರಡು ಐತೆ ಬಿಟ್ಕೊಳ್ಳಿ ಫ್ರೆಂಡ್ಸ್. ನಡು ಸೆಂಟ್ರ್ ಡೇಟ್ ಎರಡು ಇಟ್ಕೊಂಡ್ಬಿಟ್ರೆ ಇದನ್ನ ಲಾಸ್ಟ್ನೇ ಟಿಕ್ ಮಾರ್ಕಿಂತ ತಗೊಂಡ್ಬಿಡಿ. ಅದನ್ನೇನು ಬರೋಬ್ಬರ ಆಗಿಬಿಡೋದೈತೆ, ಗೊತ್ತಾಯ್ತಿಲ್ಲ. ಇದು ಎಲ್ಲ ಗೊತ್ತಾಯ್ತು ನಿಮ್ಗೆ. ಸಾಂಗದ್ರ ಮೇಲೆ ಎಲ್ಲ ಗೊತ್ತಾದ್ರೆ ಏನು ಮಾಡ್ಕೊಳ್ಳಿ, ಮತ್ತು ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಈ ರೀತಿ ಎರಡು ಸಲ ಸಿಕ್ಕೊಳ್ಳಿ. ಇದು 2 ಸಲ ಸರಿಸಿದಾಗಿ ಹೋದ್ದು ಬಂತು. ಇದು ವರ್ಕೆಲ್ಲ ಮಾಡೋದು ಫ್ರೆಂಡ್ಸ್, ಗೊತ್ತಾಯ್ತಿಲ್ಲ. ಟ್ಯಾಂಪ್ಲೇಟ್ ಒಂದು ಎಲ್ಲ ವರ್ಕ್ ಮಾಡ್ಲಾತೈತಿ. ವರ್ಕ್ ಮಾಡಿದ್ರೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್. ಪೆನ್ಸಿಲ್ ಐಕನ್ ಮೇಲೆ ಬೇಡ, ನಮಗೆ ಹಂಗಾರೆ ವಿಡಿಯೋ ಎಡಿಟಿಂಗ್ ಮಾಡಿದ್ದೇನೆ ತೋರಿಸಿದ್ದೇನಂತೆ. ನೀವು ಇನ್ನು ಇಂಪಾರ್ಟೆಂಟ್ ಏನಿದೆ ಅಂದರೆ ಟ್ಯಾಂಪ್ಲೇಟ್ಸ್ಗಳು ಯಾವ ರೀತಿ ಹಾಕೋಬೇಕು, ಯಾವ ರೀತಿ ಟ್ಯಾಂಪ್ಲೇಟ್ಸ್ಗಳು ಭಾಳ ಅದು ಅಂದ್ರೆ ಎಲ್ಲಿರ್ತಾವೆ ರಿಮೂವ್ ಮಾಡ್ಕೊಳ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ, ಜಸ್ಟ್ ನೋಡ್ಕೊಳ್ಳಿ. ಪೆನ್ಸಿಲ್ ಐಕನ್ ಬಲಗಡೆ ಸರ್ ಮೇಲ್ಗಡೆ ಪೆನ್ಸಿಲ್ ಐಕನು ಡೌನ್ಲೋಡ್ ಚಿಹ್ನೆ ಚೌಕ್ ಬಾಕ್ಸ್ ಬಂದೈತೆ. ಫಸ್ಟ್ ಚೌಕ್ ಬಾಕ್ಸ್ ಏನೈತೆ ಸೆಟ್ ವಿಜುವಲೈಸರ್ ಐತೆ ಸೆಲೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 2018 ಕಂಪ್ನಿ ಟ್ಯಾಂಪ್ಲೇಟ್ ಬರ್ತಾವೆ. ನಾವು ಹಾಕಿದಂಥ ಟ್ಯಾಂಪ್ಲೇಟ್ಸ್ಗಳು ಇಲ್ಲ ಫ್ರೆಂಡ್ಸ್, ನಾವೆಲ್ಲ ವರ್ಕ್ ಮಾಡಿದಂಥ ಟ್ಯಾಂಪ್ಲೇಟ್ಸ್ಗಳು ಇದ್ದಾವೆ. ನಾನೇನು ಮಾಡ್ತೀನಿ, ಈಗ ನಾನು ಎಡಿಟಿಂಗ್ ಮಾಡಿದ್ದನ್ನ ಟ್ಯಾಂಪ್ಲೇಟು ಇಲ್ಲಿ ನೋಡ್ಕೊಳ್ಳಿ. ನಾನು ಎಡಿಟಿಂಗ್ ಏನು ಮಾಡಿದ್ರಲ್ಲ ಇದೇ ಟ್ಯಾಂಪ್ಲೇಟನ್ನು ಏನು ಮಾಡ್ಕೊಳ್ಳಿ, ಗೊತ್ತಾಯ್ತು ಫ್ರೆಂಡ್ಸ್. ಈ ಎಡಿಟಿಂಗ್ ಮಾಡಿದ ಟ್ಯಾಂಪ್ಲೇಟ್ನ ರಿಮೂವ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾನು ಇದ್ರಾಗ ಫೈಲ್ ಮ್ಯಾನೇಜರ್ದಾಗೈತೆ, ಅದನ್ನ ಹೋಗಿ ತೊಗೊಂಬಂದು ಹಾಕ್ತೀನಿ. ಇದಕ್ಕೆ ಒಳ್ಳೆ ವಾಪಸ್ ಬಂದು ಹಾಕ್ತೀನಿ. ಈಗ ಏನು ಮಾಡ್ಕೊಳ್ಳೋಣ, ಇದೇ ಟ್ಯಾಂಪ್ಲೇಟನ್ನು ಬೇಕಾಗಿತ್ತು ನಮಗೆ. ಎಲ್ಲ ಟ್ಯಾಂಪ್ಲೇಟ್ಸ್ಗಳು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಕ್ಲಿಕ್ ಮಾಡ್ತೀವಿ ಎಲ್ಲ ನಾವು ಫ್ರೆಂಡ್ಸು ಸಾಂಗ್ ಪ್ಲೇ ಮಾಡ್ತೀನಿ, ನಿಮ್ಗೆ ಅರ್ಥಕೈತಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಸಾಂಗ್ ತಕ್ಕಂಗೆ ನಮಗೆಲ್ಲ ವರ್ಕ್ ಮಾಡ್ಲತ್ತಾರ ಫ್ರೆಂಡ್ಸ. ಇದ್ರೊಳಗೆ ಯಾವ ಟ್ಯಾಂಪ್ಲೇಟ್ ಅದ ಇವನ್ನ ರಿಮೂವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಜಸ್ಟ್ ನೋಡ್ಕೊಳ್ಳಿ. ಆನಂತರ ಇದೊಂದು ಕಂಪ್ನಿ ಟ್ಯಾಂಪ್ಲೇಟ್ ಐತಿ. ಈ ಕಂಪ್ನಿ ಟ್ಯಾಂಪ್ಲೇಟ್ ಇಲ್ಲ, ಎಲ್ಲ ನಮ್ಮ ಬೇರೆ ಬೇರೆ ಟ್ಯಾಂಪ್ಲೇಟ್ಸ್ಗಳು ಫ್ರೆಂಡ್ಸ್. ಏನು ನೋಡ್ಕೊಳ್ಳಿ, ಈ ರೀತಿ ಎಲ್ಲ ಟ್ಯಾಂಪ್ಲೇಟ್ಸ್ಗಳು ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಸ್ಟೆಪ್ ಇದೆ ಫ್ರೆಂಡ್ಸ್. ಇದು ಚಂದ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ. ಇದು ಫುಲ್ ಲೋಡ್ ಐತಿ, ಆಟೋಮೆಟಿಕ್ ಬ್ಯಾಕ್ ಮತ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ನಾನೇ ಆಲ್ಮೋಸ್ಟ್ ಇಟ್ಕೊಂಡಿಲ್ಲ, ಅದು ಏನಕ್ಕೈತಿ ನಾನೇ ಈ ರೀತಿ ಇಟ್ಕೊತೀನಿ. ಮಣ್ಣಿನೇ ಹಾಕೊಂಡೇನೆ, ಅದಕ್ಕೋಸ್ಕರ ನಾನು ಏನು ಮಾಡ್ಕೊಂಡ್ರಿ ಅದನ್ನು ಏನು ಮಾಡ್ಕೊಂಡು ಸಾಂಗ್ ಬಂದೈತೆ ಅದನ್ನ ಇಟ್ಕೊಂಡು ಈ ರಿಮೂವ್ ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋರ್ ಕಂಪ್ಲೀಟ್ ಆಗಿ ನಿಮ್ಗೆ ರಿಮೂವ್ ಆಕೈತೆ ನೋಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಏನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡಬೇಕಲ್ಲ ಫ್ರೆಂಡ್ಸ್. ಜಸ್ಟ್ ರಿಮೂವ್ ಮಾಡಬೇಕಲ್ಲ. ರಿಮೂವ್ ಯಾವ ರೀತಿ ಮಾಡ್ಕೊಳ್ಬೇಕು ತಿಳಿಸ್ಕೊಡ್ಲಿ ಫ್ರೆಂಡ್ಸ್. ಈ ಟ್ಯಾಂಪ್ಲೇಟ್ ನಮ್ಮ ಬೇಡ ಟ್ಯಾಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ. ಈ ಟ್ಯಾಂಪ್ಲೇಟ್ ನನಗೆ ಬೇಡಾದ್ರೆ ಏನು ಮಾಡ್ಕೊಳ್ಳಿ, ಇಲ್ಲಿ ಈ ಟ್ಯಾಂಪ್ಲೇಟ್ ತಗೊಂಡೇ ಒಂದು ಸೇವ್ ಟು ಫೈಲ್ ಐತಿ, ಒಂದು ಐತಿ ಲೋಡ್ ಆಫರ್ ಒಂದು ಫೈಲ್ ಐತಿ, ಒಂದು ಕಾಫಿ ಮಾಡೋದು ಡಬಲ್ ಮಾಡೋದು ಒಂದು ಫೈಲ್ ಐತಿ. ಇಲ್ಲಿ ಲಾಸ್ಟಿಗೆ ಬಂದು ಗುಂಡ್ಲೆ ಆಪ್ಷನ್ನು ರಿಮೂವ್ ಐತೆ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಒತ್ತಿ ಹಿಡ್ಕೊಂಡು ನಿಲ್ಲಬೇಕು ಗುರು ಅಂದ್ರೆ ಹೋಗ್ತೈತಿ. ಒತ್ತಿ ಹಿಡ್ಕೊಂಡು ನಿಂತರು ಇದು ಹೋಗಿಲ್ಲ ಫ್ರೆಂಡ್ಸ್. ಇದು ಡಿಸ್ಪ್ಲೇ ಮೇಗಿಂದ ಹೋಗಿಲ್ಲ. ಆ ಟ್ಯಾಂಪ್ಲೇಟ್ ನೋಡ್ರೆ ಹೋಗೈತಿ. ಟ್ಯಾಂಪ್ಲೇಟ್ ಅದು ಹುಡುಕ್ಯಾಡ್ರು ಹೊಳೆ ಸಿಗೋದ್ರಿಲ್ಲ. ಟ್ಯಾಂಪ್ಲೇಟ್ ಅಂತೂ ಹೋಗೈತಿ. ಇವು ಬೇರೆ ಆ ಟ್ಯಾಂಪ್ಲೇಟ್ ಹೋಗೈತಿ. ಮತ್ತೆ ಇನ್ನೇನು ಮಾಡ್ಕೊಳ್ಳೋಣ, ಇಲ್ಲಿ ಒಂದು ಏನು ನೋಡ್ಕೊಳ್ಳಿ ಫ್ರೆಂಡ್ಸ್, ಆ ರಿಮೂವ್ ಆಯಿತು. ಇಲ್ಲಿ ಡಬಲ್ ದಾವ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಡಬಲ್ ದಾವ್, ಇಲ್ಲಿ ಟ್ಯಾಂಪ್ಲೇಟ್ ಡಬಲ್ ಇದ್ರೆ ಟ್ಯಾಂಪ್ಲೇಟ್ ಏನು ಮಾಡ್ಕೊಳ್ಳೋಣ, ಡಿಲೀಟ್ ಹೊಡ್ಕೊಳ್ಳೋಣ. ಯಾವ ರೀತಿ ಡಿಲೀಟ್ ಹೊಡ್ಕೊಳ್ಬೇಕು, ನಾವು ಬೇಡ ಟ್ಯಾಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ತಾರತೆಗೆ ರಿಮೂವ್ ಅನ್ನೋದು ಆಪ್ಷನ್ ಐತಿ. ಇಲ್ಲಿ ಒತ್ತಿಗೆ ಬಿಟ್ರೆ ಅಟ್ಟ ಹೋಗಂಗಿಲ್ಲ. ಅದ ಹ್ಯಾಡ್ ಅಂತೇಳಿ ಬಂತು ನೋಡಿ, ಹ್ಯಾಡ್ ಟು ರಿಮೂವ್ ಅಂತೇಳಿ ಬಂತು. ಅಂದ್ರೆ ಒತ್ತಿಗೆ ಹಿಡ್ಕೊಂಡು ನಿಲ್ಬೇಕು. ಅದನ್ನ ಒತ್ತಿಗೆ ಹಿಡ್ಕೊಂಡು ನಿಂತರ ಆಟೋಮೆಟಿಕ್ ಅದು ಟ್ಯಾಂಪ್ಲೇಟ್ ಹೋಯ್ತು ಗುರು. ನೋಡ್ಕೊಳ್ಳಿ ಎಲ್ಲೈತಿ ಡಬಲ್ ಟ್ಯಾಂಪ್ಲೇಟ್ ಇಲ್ಲ, ಗೊತ್ತಾಯ್ತಲ್ಲ. ನಮ್ಗೆ ಡಬಲ್ ಟ್ಯಾಂಪ್ಲೇಟ್ ಇಲ್ಲ, ಬೇಕಾದಂಥ ತೊಗೊಂಡ್ರು ನಮಗೆ ಡಬಲ್ ಟ್ಯಾಂಪ್ಲೇಟ್ ಇಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ, ಈ ಸ್ಟಾರ್ ಕಂಪ್ಲೀಟ್ ಆಯಿತು, ರಿಮೂವ್ ಮಾಡೋದಂತ ಕಂಪ್ಲೀಟ್ ಆಯಿತು. ಇನ್ನು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಯಾವ ರೀತಿ ಬರಬೇಕಂದ್ರೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಯಾವ ರೀತಿ. ಟೆಲಿಗ್ರಾಮ್ ನಿಮ್ಮ ಮೊಬೈಲ್ದಲ್ಲಿ ಟೆಲಿಗ್ರಾಮ್ ಮಾಡ್ಕೊ. ಇಲ್ಲ ನೀವು ನೋಡುವಂಥ ವಿಡಿಯೋ ಡಿಸ್ಕ್ರಿಪ್ಷನ್ ಇದ್ರೆ ಒಂದೇ ಲಿಂಕ್ ಐತಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಐತಿ, ಒಂದೇದೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ಬೋದು. ಒಂದೊಂದ್ಸರಿ ಕ್ರೋಮ್ದಲ್ಲಿ ಹೋಗಿ ಎರರ್ಲೈತೆ ತೋರಿಸ್ತಾರೆ. ಏನು ಮಾಡ್ಕೊಂಡು ನಿಮ್ಮ ಮೊಬೈಲ್ದಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಂಡು ನಂತರ ಸರ್ಚ್ ಆಪ್ಷನ್ಸ್ ಮ್ಯಾಗ ಹೋಗಿ ಇಲ್ಲಿ ಏನು ಮಾಡ್ಕೊಳ್ಳಿ, ತಂಗಾಳಿ ಎಡಿಟ್ ಅನ್ನೋದು ಸರ್ಚ್ ಮಾಡ್ಕೊಳ್ಳಿ. ತಂಗಾಳಿ ಎಡಿಟ್ ಅನ್ನೋದು ಅಷ್ಟೇ ಮಾಡ್ಕೊಳ್ಳಿ. ತಂಗಾಳಿ ಎಡಿಟ್ ಕಮೆಂಟು ಅದು ಬೇರೆ ಬರ್ತಾವೆ, ಅವ್ನು ಏನು ಮಾಡೋಕೆ ಹೋಗ್ಬಿಡಿ. ತಂಗಾಳಿ ಎಡಿಟ್ ಬ್ಲ್ಯಾಕ್ ಕಲರ್ ಡಿಪ್ ಇದು ಫಸ್ಟಿಗೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ನಾವೇನು ಮಾಡ್ಕೊಳ್ಳೋ, ಫಸ್ಟಿಗೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಏನು ಮಾಡ್ಕೊಳ್ಳಿ, ನಾನು ಹಾಕಿದಂಥ ಎಲ್ಲ ಇಲ್ಲದ ಫ್ರೆಂಡ್ಸ್ ಫಿಕ್ಸ್ ಆರ್ಟು ಎಲ್ಲದ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. A to Z ಎಲ್ಲ ಅದಾವ ಫ್ರೆಂಡ್ಸ್. ಅವು ಪ್ಲೇಯರ್ಸ್ ಇಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಪರ್ಸೋನ ಡಿಪ್ ಇದು 7 MB ಐತಿ. ಇದು ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನವಂಬರ್ 3 ತಾರೀಕು ಐತಿ. ಅಂದ್ರೆ ಜಸ್ಟ್ ವಿಡಿಯೋಸ್ಗಳು ಹಾಕಿಲ್ಲ, ಅದಕ್ಕೋಸ್ಕರ ನವಂಬರ್ 3 ತಾರೀಕು ಐತಿ. ಆನಂತರ ಏನಾಗೈತಿ, ಇವೆಲ್ಲ ಟ್ಯಾಂಪ್ಲೇಟ್ಸ್ಗಳು ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಡಾಟಾ ಹಾಕಿರೋ ಚಾರ್ಜ್ ಹೋಗ್ತೈತೆ ಫ್ರೆಂಡ್ಸು 1% ಐತಿ, ಪರವಾಗಿಲ್ಲ ನೋಡೋಣ. ಇದನ್ನೇನು ಮಾಡ್ಕೊಳ್ಳಿ, ಇದನ್ನ ಸೇವ್ ಮಾಡ್ಕೊತೀನಿ. ನಾನು ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿ ಆನ್ ಮಾಡ್ಕೊಂಡ್ರೆ, ಯಾಕಂದ್ರೆ ಅದು ಚಾರ್ಜ್ ಇಲ್ಲ, ಯಾವಾಗ ಸ್ವಿಚ್ ಆಫ್ ಹೇಳಕ್ಕಲ್ಲ. ಅದಕ್ಕೋಸ್ಕರ ಇದೈತೆ ಫ್ರೆಂಡ್ಸ್. ನನಗೆ ವಿಡಿಯೋ ಐತಿದ್ದು ಇಂಥವು ಇರ್ತಾವೆ ಫ್ರೆಂಡ್ಸ್. ಅದು ಐಪ್ಲರ್ದು ಅನ್ನೋದು ವಿಡಿಯೋಸ್ ಅನ್ನೋದು ಇಂಥವು ಇರ್ತಾವೆ ಫ್ರೆಂಡ್ಸ್. ತೋರಿಸ್ತೀನಿ. ಇದು ಡೌನ್ಲೋಡ್ ಆಯ್ತು. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಂಥ ವಿಡಿಯೋಗಳು ಇರ್ತಾವೆ ಬಂದವ್ರೆ ನಾವು ಅವಿಪ್ಲರ್ ಅಂತ ಗೊತ್ತಾಗೈತೆ ಫ್ರೆಂಡ್ಸ್. ಇಂಥ ವಿಡಿಯೋಗಳದ್ದು ಅವಿಪ್ಲರ್ ಅಂತ ಗೊತ್ತಾಗೋಣ. ಅದ್ರ ತಗಿನೂ ನಾವು ವೈಜುಲೈಜರ್ ಐತೆ ನೋಡ್ಕೊಳ್ಳಿ. 12 MB ವೈಜುಲೈಜರ್ ಆಯ್ತು ಫ್ರೆಂಡ್ಸ್. ನಾನು ಟ್ಯಾಂಪ್ಲೇಟ್ಸ್ ಇದು
ವೈಜುವಲೈಸರ್ ಟ್ಯಾಂಪ್ಲೆಟ್ಸ್ ಇದು ತೋರ್ಸತ್ತಲ್ಲಿ ಡೌನ್ಲೋಡ್ ಆಯ್ತು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ್ಕೊಂಡು ಕೆಳಗಡೆ ಪರ್ಸನಲ್ ಟಿಪಿದು ನನ್ನ ಟಿಪಿದು ಎರಡು ಐಪಿಲ್ಲರ್ದು ಪರ್ಸನಲ್ ಟಿಪಿ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಆಟೋಮೆಟಿಕ್ ಇದೇ ಟ್ಯಾಂಪ್ಲೆಟ್ನ ಇಲ್ಲಿ ಬಂದುಬಿಡ್ತು, ಗೊತ್ತಾಯ್ತು ಫ್ರೆಂಡ್ಸ್. ಆಟೋಮೆಟಿಕ್ ಆ್ಯಪ್ ಓಪನ್ ಆಯಿತು, ಅದೀಗ ಜಸ್ಟ್ ಐಪಿಲ್ಲರ್ದು ಓಪನ್ ಆಯಿತು. ಸಾಂಗ್ ಪ್ಲೇ ಮಾಡ್ರೆ ನಾನು ಕರೆಕ್ಟಾಗಿ ಸಾಂಗ್ ವರ್ಕ್ ಮಾಡ್ಲಾತೈತೆ, ಅದೇನಿತ್ತು ಚಿಂತಿಲ್ಲ, ಈಗ ಆಟೋಮೆಟಿಕ್ ವರ್ಕ್ ಮಾಡ್ಲಾತೈತಿ, ಗೊತ್ತಾಯ್ತು ಫ್ರೆಂಡ್ಸ್. ಈ ರೀತಿ ನೀವು ಟ್ಯಾಂಪ್ಲೆಟ್ಸ್ಗಳು ಹಾಕಿ ಬೇಡದ್ರೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ತಿರೋದು ರಿಮೂವ್ ಮಾಡ್ಕೊಳ್ಬೋದು, ಎಲ್ಲ ಗೊತ್ತಾಯ್ತು ಫ್ರೆಂಡ್ಸ್ ನಿಮ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಆಟೋ ಧನ್ಯವಾದ ಫ್ರೆಂಡ್ಸ್. ಮುಂದೆ ಸಿಗ್ತಂತ ಆಲ್ ಸೊ ಮಚ್ ಫ್ರೆಂಡ್ಸ್. ಇನ್ನೂ ಒಂದು ತೀಸ್ ಕೊಡ್ಬೇಕು ಮಾಡಿ ಚಾರ್ಜ್ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.